ನಾನು ಇವತ್ತು ಬೆಳಗ್ಗೆ ಟಿಫನ್ಗೆ ಪಲಾವ್ ಮಾಡ್ಕೊಂಡಿದ್ದೆ. ಆ ಮಿನಿ ಟ್ರಿಪ್ ಬಗ್ಗೆ ಒಂದು ಡಿಟೇಲ್ಡ್ ವಿಡಿಯೋನ ನಾನು ನಿಮ್ಮ ಮುಂದೆ ಇಡ್ತೀನಿ. ಸೊ ಫಸ್ಟ್ಲಿ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಮೇ 16 ಅಂದರೆ ಶನಿವಾರದ ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆನೆ ನಮಗೊಂದು ಪಾರ್ಸಲ್ ಬಂತು. ಪಾರ್ಸಲ್ ಏನು ಅಂತ ಅಂದರೆ ದ್ವಿತಿಪುಟಿಗೆ ಫ್ಲ್ಯಾಶ್ ಕಾರ್ಡ್ಸ್ನ ಬುಕ್ ಮಾಡಿದ್ವು. ದ್ವಿತಿಪುಟಿ ಈಗ ಆಲ್ಮೋಸ್ಟ್ ಏನಾದರೂ ಹೇಳ್ಕೊಟ್ರೆ ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಸೊ ಹಾಗಾಗಿ ಈ ರೀತಿಯಾದಂಥ ಫ್ಲ್ಯಾಶ್ ಕಾರ್ಡ್ಸ್ನ ಅಂದರೆ ಫ್ರೂಟ್ಸ್, ಹಾಗೆ ಕಲರ್ಸ್, ನಂಬರ್ಸ್, ಅನಿಮಲ್ಸ್ ಇತ್ಯಾದಿ ಒಂದು 7 ಟೈಪ್ಸ್ ಆಫ್ ಫ್ಲ್ಯಾಶ್ ಕಾರ್ಡ್ಸ್ನ ಬುಕ್ ಮಾಡಿದ್ವು. ಹಾಗೆ ಕಾರ್ಡ್ಸ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾವು ಮೀಶೋದಲ್ಲಿ ಬುಕ್ ಮಾಡಿದ್ದು. ಸೊ ಹಾಗೆ ಇದು ಅಮೂಲು ಹಾಗೆ ದ್ವಿತಿ ಇಬ್ರಿಗೂ ಕೂಡ ಯುಟಿಲೈಸ್ ಆಗುತ್ತೆ. ಹಾಗಂತ ಹೇಳ್ಕೊಂಡು ಫ್ಲ್ಯಾಶ್ ಕಾರ್ಡ್ಸ್ನೆಲ್ಲ ನೋಡಿಕೊಂಡು ಒಂದು ಕಡೆ ಎತ್ತಿಟ್ಟು ಚಪಾತಿ ಹಾಗೆ ಚಟ್ನಿ ಪುಡಿಗಳನ್ನ ಮಾಡಿಕೊಂಡೆ. ಏನಿಲ್ಲ ಅಂದರೂ 40 ಮೇಲೆ ಹತ್ತತ್ರ ಚಪಾತಿ ಮಾಡಿದ್ದೀನಿ. ಯಾಕೆ ಅಂತ ಅಂದರೆ ನಾವು ಇವತ್ತು ಒಂದು ಮಿನಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಮಿನಿ ಟ್ರಿಪ್ ಅಂದರೆ ಎಲ್ಲೆಲ್ಲಿ ಅಂತ ಮುಂದೆ ನಿಮಗೆ ಲಾಗಲ್ಲಿ ಗೊತ್ತಾಗುತ್ತೆ. ನಮ್ಮ ಈ ಮಿನಿ ಟ್ರಿಪ್ ಸ್ಟಾರ್ಟ್ ಆಗಿದ್ದು ನಮ್ಮ ಮನೆ ಮುಂದೆ ಇರೋ ಷಣ್ಮಹಾತ್ಮ ದೇವಸ್ಥಾನದ ವಿಸಿಟಿಂದ. ಇವತ್ತು ಷಣ್ಮಹಾತ್ಮ ಜಯಂತಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋದ್ವಿ. ಹಾಗೆ ಈ ದಿನ ತುಂಬ ಚೆನ್ನಾಗಿದೆ. ಯಾಕೆ ಅಂತ ಅಂದರೆ ಈ ಜಯಂತಿ ಬರೋದು 13 ವರ್ಷಕ್ಕೆ ಒಂದು ಸತಿ, ಅಂದರೆ ಅಮಾವಾಸ್ಯೆ ದಿನ ಬರೋದು 13 ವರ್ಷಕ್ಕೆ ಒಂದು ಸತಿ ಅಂತ ಹೇಳ್ತಾರೆ. ಸೊ ಇವತ್ತು ಶನಿ ಮಹಾತ್ಮ ಟೆಂಪಲ್ಗೆ ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಹೋಗಿ ಪ್ರಸಾದನೆಲ್ಲ ಇಸ್ಕೊಂಡು ನೆಕ್ಸ್ಟು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ವು. ನಮಗೆ ದಬ್ಬಘಟ್ಟ ನಿಯರ್ ಇರೋದ್ರಿಂದ ದಬ್ಬಘಟ್ಟ ಹಾಗೆ ಹಾಸನ್ ಹೈವೇ ಅಲ್ಲೋಗಿ ಕನೆಕ್ಟ್ ಮಾಡಿಕೊಂಡು ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡ್ಕೊಂಡ್ವು. ಹಾಗೆ ರೂಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಲೆ ನಾವು ಹೊರಟವು. ಆ್ಯಕ್ಚುಲಿ ನಾವು ಹೊರಡೋ ಟೈಮಲ್ಲಿ 2 o'clock ಹಂಗೆ ಮಳೆ ಜೋರಾಗಿ ಬಂತು. ಎಲ್ಲಿ ನಾವು ಮಳೆಗೆ ತಗ್ಲಾಕೊಂತೀವಿ ಅಂತ ಅಂದ್ಕೊಂಡಿದ್ವು, ಬಟ್ ಹೆವಿ ಎಲ್ಲೂ ತಗ್ಲಾಕೊಂಡಿರಲಿಲ್ಲ ಮಳೆಯಲ್ಲಿ. ಹಾಗೆ ನಾವು ಮನೆ ಬಿಟ್ಟಾಗ ಒಂದು 4 o'clock ಆಗಿತ್ತು. ಬಿಕಾಸ್ ಅಮ್ಮ ವರ್ಷ ಎಲ್ಲ ಬೆಂಗಳೂರಿಂದ ಬರ್ತಿದ್ರು. ಹಾಗಾಗಿ ಇವರೆಲ್ಲ ಬರೋದು ಲೇಟ್ ಆಗಿದ್ದರಿಂದ ನಾವು ಹೊರಡೋದು 4 ಗಂಟೆ ಹತ್ರ ಆಯಿತು. ಆ್ಯಕ್ಚುಲಿ ಒಂದು ಸ್ಮಾಲ್ ಟೈಮಲ್ಲಿ ಒಂದು 4 to 5 ಪ್ಲೇಸ್ನ ನಾವು ಕವರ್ ಮಾಡ್ಕೊಂಡು ಬಂದ್ವು. ಸೊ ಮುಂದೆ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲೆಲ್ಲ ಹೋಗ್ತೀವಿ ಅಂತ ಹೇಳಿ. ಹಾಗೆ ಹಾಸನಲ್ಲಿ ನಾವು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ವು. ಅಲ್ಲಿಂದ ನೆಕ್ಸ್ಟು ಬೇಲೂರಿಗೆ ಹೋಗೋಣ ಅಂತ ಹೇಳಿ ಹೊರಟವು. ಬೇಲೂರು ಅಂತೂ ತುಂಬ ಚೆನ್ನಾಗಿದೆ ಗುರು. ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗ್ ವ್ಯೂ ಅಂತೂ ನನಗೆ ಸಖತ್ ಇಷ್ಟ ಆಯಿತು. ಯಾಕೆ ನಾನು ಯಾವಾಗಲೂ ನೇಚರ್ ಹಾಗೆ ಗ್ರೀನರಿ ಬಗ್ಗೆ ಮಾತಾಡ್ತೀನಿ ಅಂತ ನಿಮಗೆ ಗೊತ್ತೇ ಇದೆ. ನನಗೆ ತುಂಬ ಇಷ್ಟ ಗ್ರೀನರಿ ಅಂತ. ಅಂದರೆ ನಾನು ಇರೋ ವಾತಾವರಣವೂ ಅದೇ ಥರನೇ ಇದೆ. ಬಟ್ ಆದ್ರೂ ನನಗೆ ಹೊರಗಡೆ ಹೋಗೋದು ಹಾಗೆ ಈ ರೀತಿ ಗ್ರೀನರಿ ನೋಡೋದು ಅಂದರೆ, ಒಂದು ನೇಚರ್ನ ಫೀಲ್ ಮಾಡೋದು ಅಂದರೆ ಹೆವಿ ಇಷ್ಟ. ಹಾಗೆ ನಾವು ಫಸ್ಟ್ ವಿಸಿಟ್ ಮಾಡಿದ್ದೆ ಬೇಲೂರು ದೇವಸ್ಥಾನಕ್ಕೆ. ನಿಜವಾಗ್ಲೂ ದೇವಸ್ಥಾನ ತುಂಬ ಅದ್ಭುತವಾಗಿದೆ. ನನಗೆ ಒಳಗೆ ಕಾಲಿಡ್ತಿದ್ದಂಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗೋ ರೀತಿಯೇ ಆಯಿತು. ನಿಜವಾಗ್ಲೂ ನಾನು ಈ ರೀತಿ ಇರುತ್ತೆ ಅಂತ ಊಹೆ ಕೂಡ ಮಾಡಿರಲಿಲ್ಲ. ನಾನು ಯಾವಾಗಲೂ ಚಿಕ್ಕ ಹುಡುಗಿಲಿ ನೋಡಿದ್ದು. ಏನು ತಣ್ಣನೆ ವಾತಾವರಣ, ನಮ್ಮ ಸೈಡೆಲ್ಲ ಹೆವಿ ಬಿಸಿಲು ಸೆಕೆ, ಒಳಗಿದ್ರೇ ತಡೆಯೋಕ್ಕಾಗಲ್ಲ. ದೇವಸ್ಥಾನದ ಹತ್ರ ಹೋಗ್ತಿದ್ದಂಗೆ ಎಷ್ಟು ತಣ್ಣ ಗಾಳಿ ಬರ್ತಿತ್ತು ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಒಂದೊಂದು ಕೆತ್ತನೆನೂ ಮುಟ್ಟಿ ನೋಡಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನನಗೆ ಅಲ್ಲಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಅಲ್ಲಿ ಹೋಗಿದ್ದು ಸ್ಟಾರ್ಟಿಂಗೇ. ಬಿಕಾಸ್ ನಮಗೆ ಸ್ಟಾರ್ಟಿಂಗಲ್ಲಿ ಇರೋ ಎನರ್ಜಿ ಹಾಗೆ ಸ್ಪಿರಿಟ್ ಲಾಸ್ಟಲ್ಲಿ ಇರೋದಿಲ್ಲ. ಅದಕ್ಕೆ ಸ್ಟಾರ್ಟಿಂಗೇ ಹೋಗಿದ್ದು ಒಂಥರ ಮನಸ್ಸಿಗೆ ತುಂಬ ಖುಷಿ ಆದಂಗಾಯಿತು.
ಬೇಲೂರಿನ ಚೆನ್ನಕೇಶ್ವರ ಟೆಂಪಲ್ನ ಈ ರೀತಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿ ನಿಮಗೆ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಅಲ್ಲಿ ಜರ್ನಿ ಮುಗೀತಿದ್ದಂಗೆ ನೆಕ್ಸ್ಟು ನಾವು ಶೃಂಗೇರಿಗೆ ಹೋಗೋಣ ಅಂತ ಹೇಳಿ ಹೊರಟವು. ಬಟ್ ಹೆವಿ ಮಳೆ ಇದ್ದಿದ್ದರಿಂದ ನಾವು ಸ್ಟಾರ್ಟಿಂಗ್ಗೆ ಬಾಳೆಹೊನ್ನೂರು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಸ್ಟೇ ಆದವು. ಆ್ಯಕ್ಚುಲಿ ನಾವು ಬೆಳಗ್ಗೆ ಬರೋಣ, ಬೆಳಗ್ಗೆ ತುಂಬ ವ್ಯೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ವು. ಬಟ್ ಶೃಂಗೇರಿಗೆ ಹೋದರೆ ಹೆವಿ ಮಳೆ ಬರ್ತಿರೋದ್ರಿಂದ ಆ್ಯಕ್ಚುಲಿ ರೋಡೇ ಕಾಣಿಸ್ತಿರ್ಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟು ಬಾಳೆಹೊನ್ನೂರಲ್ಲೇ ಹೋಗಿ ಆಲ್ಟ್ ಆಗೋಣ ಅಂತ ಹೇಳಿ ರೂಮ್ನ ಮಾಡಿಕೊಂಡು ಅಲ್ಲೇ ಸ್ಟೇ ಆದವು. ಹಾಗೆ ಫಸ್ಟ್ ಹೋಗಿ ರೂಮ್ನ ಬುಕ್ ಮಾಡಿಕೊಂಡು ರೂಮ್ ಹೇಗಿದೆ ಅಂತ ನೋಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟವು. ಫಸ್ಟು ನಾವು ಹೋಗಿದ್ದು ದೇವಸ್ಥಾನಕ್ಕೆ. ನನಗೆ ಈ ದೇವಸ್ಥಾನಕ್ಕೆ ಬಂದರೆ ಅಂದರೆ ರಂಭಾಪುರಿ ಪೀಠಕ್ಕೆ ಬಂದರೆ ನಮಗೆ ಏನೋ ಒಂದು ಸೆಂಟಿಮೆಂಟ್ ಅಂತ ಫೀಲ್ ಆಗುತ್ತೆ. ಬಿಕಾಸ್ ನಾವು ಕೂಡ ಈ ರಂಭಾಪುರಿ ಪೀಠಕ್ಕೆ ಸೇರಿದವರು. ಸೊ ಹಾಗಾಗಿ ಏನೋ ಒಂಥರ ಸೆಂಟಿಮೆಂಟ್ ಅನ್ನೋ ಥರ ಫೀಲ್ ಆಗುತ್ತೆ. ಹಾಗೆ ತುಂಬ ಖುಷಿಯಾಯಿತು ಇಲ್ಲಿ ಸ್ಟೇ ಆಗಿದ್ದು. ಆ್ಯಕ್ಚುಲಿ ಶೃಂಗೇರಿಗೆ ಹೋಗಿದ್ರೆ ನಮಗೆ ರೂಮ್ಸ್ಗಳೇ ಸಿಗ್ತಿರ್ಲಿಲ್ಲ ಅನಿಸುತ್ತೆ, ತುಂಬ ರಶ್ ಇತ್ತು. ಅದು ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಸಿಟ್ ಮಾಡಿಕೊಂಡು ನೆಕ್ಸ್ಟು ಊಟಕ್ಕೆ ಅಂತ ಹೇಳಿ ಹೋದ್ವು. ಅಲ್ಲಿ ಒಂದು ಎಲಿಫ್ಯಾಂಟ್ ಇತ್ತು, ಅಂದರೆ ಆನೆ. ಅದನ್ನು ನಾನು ನಿಜವಾದ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಫೇಕ್ ಎಲಿಫ್ಯಾಂಟ್. ಆದರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ರಿಯಲ್ ಅಂತ ಅಂದ್ಕೊಂಡೆ. ಇಲ್ಲಿಗೆ ಬಂದರೆ ನಮ್ಮ ಮನೆಗೂ ಕೂಡ ಎಲ್ಲ ಥರ ಮೆಮೊರೀಸ್ ಕ್ರಿಯೇಟ್ ಆಗ್ತಿರುತ್ತೆ. ಯಾಕೆಂದರೆ ಅವರು ಇಲ್ಲಿ ಒಂದು ಸ್ವಲ್ಪ ದಿವಸ ಹಾಸ್ಟೆಲಲ್ಲಿ ಇದ್ದರು, ಅಂದರೆ ವೇದ ಕಲಿಯೋಕೆ ಅಂತ ಹೇಳಿ ಇಲ್ಲಿಗೂ ಕೂಡ ಬಂದು ಸ್ಟೇ ಆಗಿದ್ದರು ಅವರು. ಸೊ ಹಾಗಾಗಿ ಇಲ್ಲಿಗೆ ಬಂದರೆ ಅವ್ರ ಮೆಮೊರೀಸ್ನೆಲ್ಲ ಹೇಳ್ತಿರ್ತಾರೆ. ಅಲ್ಲಿದ್ವು, ಅಲ್ಲಿ ಸ್ಟೇ ಆಗಿದ್ವು, ಆ ರೂಮಲ್ಲಿದ್ವು, ಹಾಗೆ ಇಲ್ಲೆಲ್ಲ ಊಟ ಬಡಿಸ್ತಿದ್ವು ನಾವೇ ಅಂತ ಎಲ್ಲ ಹೇಳ್ತಿದ್ರು. ಅದು ಕೇಳಿಸ್ಕೊಳ್ಳೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಹಾಗೆ ಅವ್ರು ಮಾಡಿದ ತಲೆಹರಟೆಗಳನ್ನೆಲ್ಲ ಹೇಳ್ತಿದ್ರು. ಸೊ ಹಂಗಂತ ಕೇಳಿಸ್ಕೊಂಡು ನೆಕ್ಸ್ಟು ದೇವಸ್ಥಾನ ಒಳಗೆ ಬರ್ತಿದ್ದಂಗೆ ಅಕ್ಕಿನ ನೀವು ಬೇಕಾದರೆ ದಾನ ಮಾಡ್ಬೋದು ಅಂತ ಹೇಳಿದ್ರು. ಸೊ ಹಾಗಾಗಿ ಒಂದು ಸ್ವಲ್ಪ ಅಮೌಂಟ್ ಕಟ್ಟಿ ಅಕ್ಕಿನ ನಾವು ಅದರೊಳಗೆ ಹಾಕಿದ್ವು. ಅಲ್ಲೇ ಒಂದು ಬಾಕ್ಸ್ ಥರ ಇತ್ತು. ಸೊ ಅದನ್ನು ಮಾಡ್ತಿದ್ದಂಗೆ ನೆಕ್ಸ್ಟು ದೇವಸ್ಥಾನದೊಳಗೆ ಬಂದವು. ಸೊ ಫುಲ್ ಖಾಲಿ ಇತ್ತು, ರಶ್ ಇರಲಿಲ್ಲ. ಮೋಸ್ಟ್ಲಿ ಶನಿವಾರ ಆಗಿದ್ದರಿಂದ ಅಷ್ಟು ರಶ್ ಇರಲಿಲ್ಲ ಅಂತ ಅನಿಸುತ್ತೆ. ಹಾಗೆ ನೆಕ್ಸ್ಟು ಜಗದ್ಗುರುಗಳನ್ನ ನೋಡ್ಕೊಂಡು ಅಲ್ಲೇ ಇರೋ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಅಂತ ಹೇಳಿ ಹೋದ್ವು. ಇಲ್ಲಿ ನೈಟ್ ವ್ಯೂವ್ಗಿಂತ ಬೆಳಗ್ಗೆ ವ್ಯೂ ತುಂಬ ಚೆನ್ನಾಗಿರುತ್ತೆ. ನಾವು ಇಲ್ಲಿಗೆ ಬೆಳಗ್ಗೆ ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ನೈಟ್ ಆಲ್ಮೋಸ್ಟ್ ಏನೂ ಕಾಣಿಸಲ್ಲ ಅಲ್ವಾ, ಹಾಗಾಗಿ ಅಷ್ಟು ವ್ಯೂ ಚೆನ್ನಾಗಿರಲ್ಲ. ಆದರೂ ದೇವಸ್ಥಾನಗಳು ನೈಟು ವಿಸಿಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹೊರಗಡೆಗಿಂತ. ದೇವಸ್ಥಾನ ಖಾಲಿ ಇತ್ತು ಆ್ಯಕ್ಚುಲಿ ನಾವು ಹೋಗೋ ಟೈಮಲ್ಲಿ. ಹಾಗೆ ಅಲ್ಲಿ ಹೋಗಿ ಊಟ ಮುಗಿಸ್ಕೊಂಡು, ಊಟ ಮಾತ್ರ ಸಕ್ಕತ್ತಾಗಿತ್ತು ಗುರು. ಅಂದರೆ ಅನ್ನ ಸಾರು ಹಾಗೆ ಪಾಯಸ ಉಪ್ಪಿನಕಾಯಿ ಎಲ್ಲ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಹಾಗೆ ಅಲ್ಲೇ ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರೂ ಮಾತಾಡಿ ರೂಮ್ಗೆ ಚೆಕ್-ಇನ್ ಆಗೋಣ ಅಂತ ಹೇಳಿ ಬಂದವು. ನೋಡಿ ರೂಮ್ ಹೊರಗಡೆ ಈ ರೀತಿ ಇದೆ ಸರೌಂಡಿಂಗು, ತುಂಬ ಚೆನ್ನಾಗಿದೆ. ನಾವು ಎಷ್ಟು ದುಡ್ಡು ಕೊಟ್ರು ನಿಜವಾಗ್ಲೂ ಈ ಥರ ರೂಮ್ ಸಿಗಲ್ಲ. ತುಂಬ ಕೂಲಾಗಿತ್ತು ನೇಚರ್ ಎಲ್ಲ, ಸರೌಂಡಿಂಗ್ ಎಲ್ಲ. ಸೊ ಈ ರೂಮಲ್ಲಿ ಬಂದು ಸ್ಟೇ ಆಗಿ ಬೆಳಗ್ಗೆ ಎದ್ದು ಶೃಂಗೇರಿಗೆ ಅಂತ ಹೇಳಿ ಹೊರಟವು. ಹಾಗೆ ನಾವು ಬಾಳೆಹೊನ್ನೂರಿಗೆ ಬಂದಾಗ 8:15 ಹತ್ತತ್ರ ಆಗಿತ್ತು ಅಂತ ಅನಿಸುತ್ತೆ. ಸೊ ದೇವಸ್ಥಾನ ಎಲ್ಲ ವಿಸಿಟ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಒಂದು 9 o'clock ಅಷ್ಟೊತ್ತಿಗೆ ಬಂದುಬಿಟ್ಟು ನೆಮ್ಮದಿಯಾಗಿ ಮಲ್ಕೊಂಡ್ವು. ಸೊ ನಾಳೆ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.